योगिनी नाथाय रुक्मिणेशाय नमो वेदान्तवेदिनी रामाय रामभद्राय रामचन्द्राय वेधसे रघुनाथाय नाथाय सीताय पदे नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये रामाय रामभद्राय रामचन्द्राय वेधसे रघुनाथाय नाथाय सीताय पदे नमः ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः ओम अथातो ब्रह्मजिज्ञासा ओम श्रीगुरुभ्यो नमः हरिः ओम ದ್ರೌಪದಿಯನ್ನು ಕರ್ಕೊಂಡು ಬಿಡಾರಕ್ಕೆ ಬಂದು ಬಿಡಾರದಲ್ಲಿ ದುಷ್ಟದ್ಯುಮ್ನ ಟೆಸ್ಟ್ ಆಯಿತು ಕ್ಷತ್ರಿಯರೇ ಅಂತೇಳಿ. ಆಮೇಲೆ ಅರಮನೆಗೆ ಕರೆಸಿಕೊಂಡದ್ದಾಯಿತು ಮಗಳನ್ನು, ಆಮೇಲೆ ಪಾಂಡವರನ್ನು, ಕುಂತಿದೇವಿಯನ್ನು, ಎಲ್ಲರನ್ನೂ ಅಲ್ಲಿ ಆತಿಥ್ಯ ಸತ್ಕಾರ ಎಲ್ಲ ಆಯಿತು. ಆಮೇಲಿಂದ ಯಾರು ಅಂತ ಕೇಳಿದ್ದಾಯಿತು. ಧರ್ಮರಾಜ ಅದೆಲ್ಲ ಇದೆ ಈಗ ಯಾಕೆ ಅಂತ ಹೇಳಿದರೂ ಕೂಡ ಮತ್ತೆ ದ್ರುಪದರಾಜ ಮತ್ತೆ ಕೇಳಿದಾಗ ಕುಂತಿದೇವಿ ಮತ್ತು ಧರ್ಮರಾಜ ಒಟ್ಟಾಗಿ ಎಲ್ಲ ವಿಷಯ ಹೇಳ್ತಾರೆ ಅಂತೇಳಿದ್ರೆ ಯಾವಾಗ ಗೊತ್ತಾಯಿತೋ ಯಾರಿಗೆ ದ್ರುಪದರಾಜನಿಗೆ ಈಗ ಬಂದಿರೋದು ಯಾರು ವರಿಸಿದ್ದಾನೋ ದ್ರೌಪದಿ ಅವನೇ ಅರ್ಜುನ ಅಂತ ಗೊತ್ತಾದ ಕೂಡಲೇ ದ್ರುಪದರಾಜ ಆನಂದ ತುಂದಿರನಾಗ್ತಾನೆ. ಆಮೇಲೆ ಹೇಳ್ತಾನೆ ದ್ರುಪದರಾಜ, ನಾನು ಈ ಸ್ವಯಂವರ ಮಾಡಿದ್ದೇ ಅರ್ಜುನನಿಗೆ. ಯಾಕಂತೇಳಿದ್ರೆ ಅಲ್ಲಿ ಈಶ್ವರ ದೇವರದ್ದು ರುದ್ರದೇವರದ್ದು ವರ ಇದ್ದದ್ದು ಕೂಡ ನಾನು ಯಾವ ಥರ ವರ ಕೇಳಿದ್ದೇನೆ ಅಂತ ಹೇಳಿದ್ರೆ ಅರ್ಜುನನಿಗೆ ಮಗಳನ್ನು ಕೊಡಬೇಕಂತ. ಎರಡನೇದು ಯಜ್ಞದಲ್ಲಿ ನಾನು ಕೇಳಿದ್ದು ಕೂಡ ಅರ್ಜುನನಿಗೆ ಕೊಡಲಿಕ್ಕೆ ಅಂತ ಮಗಳನ್ನು ಕೊಡು ಅಂತೇಳಿ. ಹೀಗೆ ನಾನು ಅರ್ಜುನನಿಗೆ ಮಾಡಿದ ಸ್ವಯಂವರ, ಅರ್ಜುನನೇ ಗೆದ್ದಿದ್ದಾನೆ ಅಂತ ಹೇಳುವಂಥದ್ದು ಬಹಳ ನಾನು ಕೃತಕೃತ್ಯನಾದೆ ಅಂತ ಹೇಳ್ತಾನೆ ಯಾರು ದ್ರುಪದರಾಜ. ಒಂದು ಸಮಸ್ಯೆ ಮುಗೀತು ಅಂತ ಹೇಳುವಾಗ ಮತ್ತೊಂದು ಸಮಸ್ಯೆ ಶುರುವಾಯಿತು ಅಂತೇಳಿದರೆ, ಯಾರಾದರೂ ನೀವು ಅರ್ಜುನನಾಗಲಿ ನೀನಾಗಲಿ ನೀವು ಭೀಮಸೇನಾಗಲಿ ಮದುವೆ ಆಗ್ಬೋದು ಅಂತ ಹೇಳಿದರೆ ಧರ್ಮರಾಜ ಹೇಳಿಬಿಟ್ಟ ನಾವು ಎಲ್ಲರೂ ಮದುವೆ ಆಗೋದು ಅಂತ. ಅಷ್ಟಾಗುವಾಗ ಇವರಿಗೆ ಏನಾಗ್ತದೆ, ಅದೊಂಥರ ಬಹಳ ವಿಚಿತ್ರವಾಗಿ ಅನಿಸ್ತದೆ ಯಾರಿಗೆ, ದ್ರುಪದನಿಗೆ. ಆವಾಗ ಧರ್ಮರಾಜ ಹೇಳ್ತಾನೆ, ನನ್ನಿಂದ ಯಾವತ್ತೂ ಒಂದು ಆ ರೀತಿಯ ಪ್ರಮಾದದ ಯೋಚನೆಗಳನ್ನು ಕೂಡ ನಾನು ಮಾಡಿದ್ದಲ್ಲ. ಆದ್ದರಿಂದ ಈ ರೀತಿಯ ನನಗೊಂದು ಸಂಕಲ್ಪ ಬಂದಿದೆ ಅಂತೇಳಿದರೆ ಏನೋ ಒಂದು ಅದಕ್ಕೆ ಅರ್ಥ ಇರಬೇಕು. ಯಾಕಂದರೆ ಶುದ್ಧ ಬುದ್ಧಿಯವನಾದ ನನಗೆ ಇಂತಹ ಒಂದು ಯೋಚನೆ ಬಂತು, ನಾವು 5 ಜನವು ಮದುವೆ ಆಗುವ ದ್ರೌಪದಿಯನ್ನು ಅಂತ ಹೇಳಿದರೆ ಯಾಕೋ ಅದು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ತಪ್ಪು ಯೋಚನೆ ಮಾಡುವವನಲ್ಲ ನಾನು ಅಂತ ಧರ್ಮರಾಜ ಹೇಳಿದರೂ ಇಬ್ಬರು ಅಪ್ಪ ಮತ್ತು ಮಗ ಸುತರಾಮ್ ಒಪ್ಪುವ ಸ್ಥಿತಿಯಲ್ಲಿ ಇಲ್ಲದಿರುವಾಗ ಏನೋ ಇದು ಗೊಂದಲ ಸ್ಥಿತಿ ಅಲ್ಲಿ ಸನ್ನಿವೇಶ ಆಗೋಯಿತು. ಅಷ್ಟಾಗುವಾಗ ಅಲ್ಲಿಗೆ ವೇದವ್ಯಾಸರು ಬಂದರು. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ವೈಲರೆ. ಶ್ರೀ ಗುರುಭ್ಯೋ ನಮಃ. ವ್ಯಾಸಂ ತಮೇಕ್ಷ ಭಗವಂತ ಮಗಣ್ಯ ಪೂರ್ಣ ನಿತ್ಯ ವ್ಯಯಾತ್ಮ ಗುಣ ಮಾಶು ಸಮಸ್ತ ಏವ ನತ್ವಾಭಿಪೂಜ್ಯ ವರಪೀಠಗತಸ್ಯ ಚಾಜ್ಞಾ ಆದಾಯ ಚೋಪವಿಶುಃ ಸಹಿತಾಂ ಸದಂತೆ. 159ನೇ ಶ್ಲೋಕ. ಮತ್ತೊಮ್ಮೆ ಆಚಾರ್ಯರಿಂದ ವ್ಯಾಸ ಮಹರ್ಷಿಗಳ ಗುಣವರ್ಣನೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಅಪಾರಗಳಾದ, ಪರಿಪೂರ್ಣಗಳಾದ, ನಿತ್ಯಗಳಾದ, ನಾಶರಹಿತಗಳಾದ, ಘಾಸರಹಿತಗಳಾದ, ಸ್ವರೂಪಭೂತಗಳಾದ ಗುಣವುಳ್ಳ ಎಲ್ಲಾ ಜಗತ್ತಿನಲ್ಲಿಯೂ ಪೂಜ್ಯರಾದ ವ್ಯಾಸರನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಪೂಜಿಸಿ ಉತ್ತಮ ಪೀಠದಲ್ಲಿ ಕುಳಿತಿರುವ ವ್ಯಾಸರ ಅಪ್ಪಣೆಯನ್ನು ಸ್ವೀಕರಿಸಿ ಅವರ ಸಮೀಪದಲ್ಲಿ ಎಲ್ಲರಿಂದ ಕೂಡಿಕೊಂಡು ಕುಳಿತುಕೊಳ್ಳುತ್ತಾರೆ. ವ್ಯಾಸಂ ತಮೀಕ್ಷ್ಯ ಭಗವಂತಂ ಅಗಣ್ಯ ಪೂರ್ಣ ನಿತ್ಯ ಅವ್ಯಯಾತ್ಮ ಗುಣಮಾಶು ಸಮಸ್ತ ಏವ ನತ್ವಾ ಅಭಿಪೂಜ್ಯ ವರಪೀಠಗತಸ್ಯ ಚಾಜ್ಞಾಂ ಆದಾಯ ಚೋಪವಿವಿಶುಃ ಸಹಿತಾಃ ತದಂತೆ. ವ್ಯಾಸಂ ತಂ ಈಕ್ಷ್ಯ, ವೇದವ್ಯಾಸರನ್ನು ಬಂದರು, ತಂ ಅವರನ್ನು, ಈಕ್ಷ್ಯ ನೋಡಿ. ನೋಡಿ ಅಂತ ಹೇಳಿದರೆ ಯಾವಾಗಲೂ ಅದರ ಅರ್ಥ ನೋಡಿ
ಆದರೋಚಿತವಾಗಿ ಎಲ್ಲ ಅವರಿಗೆ ಉಪಚಾರಗಳನ್ನು, ಅರ್ಘ್ಯಪಾದ್ಯಾದಿಗಳನ್ನು, ಕಾಲು ತೊಳೆಯುವುದರಿಂದ ಹಿಡಿದು ಎಲ್ಲವನ್ನೂ ಮಾಡಿದರು ಅಂತ ಲೆಕ್ಕ. ಪಾಂಡವರು ಇದರಲ್ಲಿ ತಪ್ಪುದು ಅಂತ ಇಲ್ಲ. ಯಾಕಂದರೆ ಎಲ್ಲ ಜ್ಞಾನ ಇರುವ ಭೀಮಸೇನ ಅದೆಲ್ಲ ಮುಂದೆ ಇದ್ದು ಎಲ್ಲ ಮಾಡಿಸ್ತಾನೆ ಅನ್ನುವಂಥದ್ದು. ವ್ಯಾಸಂ ತಮ್ ಈಕ್ಷ, ಯಾರು ಬಂದದ್ದು ಅಂತ ಹೇಳಿದರೆ ಭಗವಂತನೇ ಸಾಕ್ಷಾತ್ ಬಂದಿರುವಂಥದ್ದು ವೇದವ್ಯಾಸರ ರೂಪದಲ್ಲಿ. ಅಗಣ್ಯ ಪೂರ್ಣ ನಿತ್ಯ ಅವ್ಯಯಾತ್ಮ ಗುಣಂ ಆಶು. ಗುಣಂ ಅಂತ ಹೇಳಿದ್ರೆ ಗುಣಗಳು. ಏನು ಗುಣಗಳು? ಯಾವಾಗಲೂ ನಾವು ಹೇಳೋದು ಮುಖ್ಯವಾದ 3 ಗುಣಗಳು ಯಾವುದು ಅಂತ ಹೇಳಿದ್ರೆ, ಒಂದು ಜ್ಞಾನ, ಇನ್ನೊಂದು ಭಗವಂತನ ಗುಣ ಸುಖ, ಮೂರನೇದ್ದು ಶಕ್ತಿ. ಹೀಗೆ ಮತ್ತು ಔದಾರ್ಯ, ಇದೆಲ್ಲ ಗುಣಗಳು ಮತ್ತೆ ಹೋಗ್ತವೆ. ಸೊ ಅಗಣ್ಯ ಗುಣಗಳಂತ ಹೇಳಿದರೆ ಭಗವಂತನ ಗುಣಗಳಿಗೆ ಲೆಕ್ಕವೇ ಇಲ್ಲ. ಆಮೇಲಿಂದ ಅಗಣ್ಯ ಒಂದು, ಪೂರ್ಣ ಅಂತ. ಪ್ರತಿಯೊಂದು ಗುಣ ಇವರು ಹೇಳ್ತಾರೆ ಅಂತ ಹೇಳಿದರೆ, ಬೇರೆ ಮತದವರು ಹೇಳ್ತಾರೆ ಏನಂತ ಹೇಳಿದರೆ, ಅಲ್ಲ ಭಗವಂತನ ಹತ್ರ ಸುಖ ಇದೆ ಅಂತೇಳಿದ್ರೆ ನಮ್ಮ ಹತ್ರ ಸುಖ ಇಲ್ವಾ ಅಂತಾರೆ. ಭಗವಂತನ ಹತ್ರ ಜ್ಞಾನ ಇದೆ, ನಮ್ಮ ಹತ್ರ ಜ್ಞಾನ ಇಲ್ವಾ? ಭಗವಂತನ ಹತ್ರ ಶಕ್ತಿ ಇದೆ, ನಮ್ಮ ಹತ್ರ ಶಕ್ತಿ ಇಲ್ವಾ ಅಂತ ಕೇಳುವುದವರು. ಅಂದರೆ ನಾವು ಭಗವಂತ ಒಂದೇ ಅಂತ ಹೇಳುವವರು. ಸೊ ಆದರೆ ಭಗವಂತಂದು ಜ್ಞಾನ ಪೂರ್ಣ, ನಮ್ಮದು ಜ್ಞಾನ ಅಲ್ಪ. ಭಗವಂತಂದು ಸುಖ ಪೂರ್ಣ, ನಮ್ಮದು ಸುಖ ಅಲ್ಪ. ಭಗವಂತಂದು ಶಕ್ತಿ ಪೂರ್ಣ, ನಮ್ಮದು ಅಲ್ಪ. ಅರೆ ಎಲ್ಲಿ ಪೂರ್ಣ ಎಲ್ಲಿ ಅಲ್ಪ ಅಂದರೆ, ಭಗವಂತ ಹುಣ್ಣಿಮೆ ಇದ್ದರೆ ನಾವಿನ್ನೂ ಬಿದಿಗೆಯಷ್ಟು ಇಲ್ಲ. ಬಿದಿಗೆ ಚಂದ್ರನಿಗೆ ಎಷ್ಟು ಪವರ್ ಇದೆ ಅಷ್ಟೂ ಇಲ್ಲ ನಾವು. ಸೊ ಎಲ್ಲಿ ನಾವು ಭಗವಂತನಿಗೆ ಸಮ ಆಗಲಿಕ್ಕೆ ಸಾಧ್ಯ ಇದೆಯಾ? ಯಾರೊಬ್ಬರೂ ಇಲ್ಲ. ಭಗವಂತನಿಗೆ ಸಮ ಲಕ್ಷ್ಮೀದೇವಿ ಕೂಡ ಇಲ್ಲ ಅಂತ ಹೇಳಿದ ಮೇಲೆ ಮತ್ತು ಬಾಕಿದವರು ಇರಲಿಕ್ಕಾಗುತ್ತಾ? ಸೊ ಹಾಗಿರುವಾಗ ಭಗವಂತಂ ಅಗಣ್ಯ ಗುಣಗಳು, ಪ್ರತಿಯೊಂದು ಗುಣಗಳು ಪೂರ್ಣ ಗುಣಗಳು. ಭಗವಂತ ನಿತ್ಯ ಅಂತೇಳಿದರೆ ಯಾವತ್ತೂ ಇರುವಂಥ ಭಗವಂತನಿಗೆ ಏನು ಹ್ರಾಸ ಆಗಲಿಕ್ಕೆ, ಭಗವಂತನಿಗೆ ಯಾವ ರೀತಿಯಲ್ಲಿಯೂ ಯಾವ ಶಾಪ ನಿಮಿತ್ತವಾಗಿ ಯಾವುದೇ ರೀತಿಯಲ್ಲಿ ಭಗವಂತನಿಗೆ ಯಾವ ದೋಷಗಳೂ ಇಲ್ಲ. ಆ ಭಗವಂತನಿಗೆ ಯಾವುದೇ ರೀತಿಯಲ್ಲಿ ನಾಶವೂ ಇಲ್ಲ. ಭಗವಂತ ಯಾವಾಗಲೂ ಇರುವವನು ನಿತ್ಯ, ಅವನೊಬ್ಬರೇ ಸ್ವತಂತ್ರ ಇರುವವನು. ಸೊ ನಿತ್ಯ ಅವ್ಯಯಾತ್ಮ ಅಂತೇಳಿದರೆ ವ್ಯಯ ಇಲ್ಲದವನು, ಅಂದರೆ ಹ್ರಾಸ ವೃದ್ಧಿ ಅಂತ ಇಲ್ಲ. ಸೂರ್ಯ, ಆಮೇಲೆ ಈಗ ಸೂರ್ಯ ಅಂತ ಹೇಳಿದರೂ ಕೂಡ ಏನಂತ ಹೇಳಿದರೆ, ಸೂರ್ಯನಿಗೆ ಶಕ್ತಿ ಕೊಟ್ಟದ್ದು ಯಾರಂದರೆ ಭಗವಂತ. ಆಮೇಲೆ ಚಂದ್ರನಂತೂ ಇವತ್ತು ಪಾಡ್ಯ ಇಷ್ಟು ಸಣ್ಣದಿರ್ತಾನೆ, ಬಿದಿಗೆ ಇಷ್ಟು ಸಣ್ಣದಿರ್ತಾನೆ. ಆ ಹುಣ್ಣಿಮೆಗಾಗುವಾಗ ಮಾತ್ರ ಪೂರ್ತಿ ಇರುವುದು, ಮತ್ತೆ ಪುನಃ ಕಡಿಮೆ ಆಗ್ತಾ ಹೋಗ್ತಾನೆ. ಸೊ ಈ ರೀತಿ ವೃದ್ಧಿ ಕ್ಷಯಗಳು ಇಲ್ಲ. ಸೊ ಭಗವಂತನಿಗೆ ಯಾವುದೂ ಇಲ್ಲ, ಯಾವುದೇ ರೀತಿಯ ವ್ಯಯ ಇಲ್ಲದ ಅವ್ಯಯಾತ್ಮ ಭಗವಂತನು. ಸೊ ಅಂತಹ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಸಾಕ್ಷಾತ್ ಭಗವಂತ ವೇದವ್ಯಾಸರು ಬಂದಿದ್ದಾರೆ. ಆಶು ಸಮಸ್ತ ಏವ, ಎಲ್ಲ ಗುಣಗಳು ಪೂರ್ಣವಾಗಿರುವಂತಹ ಆ ಭಗವಂತ ಬಂದಾವಾಗ ನತ್ವ ನಮಸ್ಕಾರ ಮಾಡಿ, ಯಾರು ಪಾಂಡವರುಗಳು. ಆಮೇಲೆ ಅಭಿಪೂಜ್ಯ, ಚೆನ್ನಾಗಿ ಏನು ಭಕ್ತಿಯುತವಾಗಿ ಜ್ಞಾನಪೂರ್ವಕವಾಗಿ ಅಂತೇಳಿದರೆ ಅವರನ್ನು ಪೂಜೆ ಮಾಡುವಾಗ ಯಾರನ್ನು ಪೂಜೆ ಮಾಡ್ತಾ ಇದ್ದೀವಿ, ಅವರದ್ದು ಏನು ಅಂದರೆ ಇದೆಲ್ಲ ವಿಷಯ, ಈ ಮಹಿಮೆಗಳೆಲ್ಲ ಯಾವಾಗ ಗೊತ್ತಿರ್ತದೋ ಆವಾಗ ಆ ಪೂಜೆ ಅನ್ನುವಂಥದ್ದು ಅತ್ಯಂತ ಉತ್ತಮ ಪೂಜೆ ಆಗ್ತದೆ. ಸೊ ಆ ರೀತಿ ಪಾಂಡವರು ಜ್ಞಾನಪೂರ್ವಕವಾಗಿ ಏನಂತೇಳಿದರೆ ಪೂಜೆ ಮಾಡ್ತಾ ಇದ್ದಾರೆ. ವ್ಯಾಸರಿಗೆ ಉಪಚಾರಗಳನ್ನು ಮಾಡಿದ್ದಾರೆ. ನತ್ವ ನಮಸ್ಕಾರ ಮಾಡಿ, ಅಭಿಪೂಜ್ಯ ಎಲ್ಲ ಆದರ ಸತ್ಕಾರಗಳನ್ನು, ಉಪಚಾರಗಳನ್ನು, ಪೂಜೆಗಳನ್ನು ಮಾಡಿ, ವರಪೀಠಗತಸ್ಯ, ವರ ಅಂತೇಳಿದರೆ ಶ್ರೇಷ್ಠವಾದ ಪೀಠವನ್ನು ಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ವೇದವ್ಯಾಸರಿಗೆ ಅಂತೇಳಿದರೆ ಗತಸ್ಯ. ಸೊ ಆ ಪೀಠಕ್ಕೆ ಹೋಗಿದ್ದಾರೆ ವೇದವ್ಯಾಸರು ಅಂತೇಳಿದರೆ ಅವರಿಗೆ ಪೀಠವನ್ನು ಒದಗಿಸಿ ಅವರನ್ನು ಕೂತುಕೊಳಿಸಿದ್ದಾರೆ. ಅಲ್ಲಿಂದ ಆಜ್ಞಾಮಾದಾಯ ಅಂತೇಳಿದರೆ ದೊಡ್ಡವರು ಮನೆಗೆ ಬಂದಾಗ
ಇದು ದೊಡ್ಡವರೆಂದರೆ ಭಗವಂತನೇ, ಸಾಕ್ಷಾತ್ ಭಗವಂತನೇ ಮನೆಗೆ ಬಂದದ್ದು. ಸೊ ಗುರುಗಳು, ಭಗವಂತ, ಸ್ವಾಮಿಗಳು, ಹೀಗೆ ಅಂತೇಳಿದರೆ ಭಗವಂತ ಅಂತೇಳಿದರೆ ಎಲ್ಲರಿಗಿಂತ ಉನ್ನತ. ಸೊ ನಮಗೆಲ್ಲ ಭಗವಂತ ನಮಗೆ ಎಲ್ಲಿ ಬರ್ತಾನೆ? ನಮಗೆ ಅಂತೇಳಿದರೆ ವಿಶೇಷ ಅಂದರೆ ಸ್ವಾಮಿಗಳು ಬರುವಂಥದ್ದು, ಹಿರಿಯ ಗುರುಗಳು ಬರುವಂಥದ್ದು, ಇದೆಲ್ಲ ನಮಗೆ ವಿಶೇಷ. ಸೊ ಅವರು ಬಂದಾಗಲೂ ಕೂಡ ಹೀಗೆ ಅವರಿಗೆ ಮೊದಲು ಎಲ್ಲ ಆದರೋಪಚಾರಗಳನ್ನು ಮಾಡಿ, ಸೊ ಭಕ್ತಿಯಿಂದ ಪೂಜೆಗಳನ್ನು ಸಲ್ಲಿಸಿ, ಅವರಿಗೆ ಒಳ್ಳೆಯ ಸ್ಥಾನದಲ್ಲಿ, ಯಾವುದರಲ್ಲಿ ಪೀಠದಲ್ಲಿ ಕೂತುಕೊಳ್ಳಿಸಿ, ಆಮೇಲೆ ಮತ್ತು ಆಜ್ಞಾಮಾದಾಯ, ಅವರಿಂದ ಅಪ್ಪಣೆ ಪಡೆದು ಮತ್ತೆ ನಾವು ಕೂತ್ಕೊಳ್ಬೇಕು. ಅವರು ಕೂತ್ಕೊಂಡು ಬಾಕಿದ್ದವರು ಯಾರೆಲ್ಲ ನಾವು ಕರೆದಿದ್ದೇವೆ ಅವರನ್ನು ಎಲ್ಲ, ಅವರಿಗೆ ಎಲ್ಲ ಒಂದು ಕಂಫರ್ಟೇಬಲ್ ಆಗಿ ಎಲ್ಲರಿಗೆ ಸೌಕರ್ಯಗಳನ್ನು ಕೊಟ್ಟು ಅವರನ್ನೂ ಕೂರಿಸಿ, ಎಲ್ಲರನ್ನೂ ಕೂರಿಸಿ ಆದಮೇಲೆ ಮತ್ತೆ ಯಜಮಾನ ಕೂತ್ಕೊಳ್ಳಿಕ್ಕೆ. ಸೊ ಆಮೇಲಿಂದ ಪಾಂಡವರು ಆಜ್ಞಾಮಾದಾಯ, ವೇದವ್ಯಾಸರ ಅಪ್ಪಣೆ ಪಡೆದು ಆಜ್ಞಾಂ ಆದಾಯ ಉಪವಿವಿಶುಹು, ಅವರು ಕೂತರು, ಪಾಂಡವರು ಕೂಡ ಕೂತರು. ಸಹಿತಾಹ ಉಪವಿಶುಹು, ಸಹಿತಾಹ ಅಂತೇಳಿದರೆ ಕುಂತಿದೇವಿ, ಆಮೇಲೆ ಯಾವುದು ದ್ರೌಪದಿ ಎಲ್ಲ ಸಹಿತಾಹ, ಅವರನ್ನೆಲ್ಲ ಸೇರಿಸ್ಕೊಂಡು ತದಂತೆ ಅಂದರೆ ವೇದವ್ಯಾಸರ ಬಹಳ ಹತ್ತಿರದಲ್ಲಿ ಕುಳಿತುಕೊಂಡರು. ತತ್ ಅಂತೆ, ಅಂತೆ ಅಂತೇಳಿದರೆ ಬಹಳ ಹತ್ತಿರದಲ್ಲಿ ಕೂತ್ಕೊಂಡ್ರು. 153ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಅನಂತ ಗುಣಗಳು, ಒಂದೊಂದು ಗುಣವೂ ಪರಿಪೂರ್ಣ. ಅಯ್ಯೋ ಜ್ಞಾನ ಪರಿಪೂರ್ಣ, ಸುಖ ಇಲ್ಲಪ್ಪ, ಸುಖವು ಕೂಡ ಪೂರ್ಣ. ಹೌದು, ಜ್ಞಾನವೂ ಪೂರ್ಣ, ಸುಖವೂ ಪೂರ್ಣ, ಶಕ್ತಿಯೂ ಪೂರ್ಣ. ಯಾವ ಗುಣ ತಗೊಳ್ಳಿ ಅದು ಪೂರ್ಣವಾಗಿರುವಂಥ ಗುಣಗಳು. ಅವ್ಯಯ, ಯಾವುದೇ ರೀತಿಯ ವೃದ್ಧಿ ಹ್ರಾಸ, ಯಾವುದೇ ನಿಮಿತ್ತದಿಂದ ಇಲ್ಲದೇ ಇರುವಂತಹ ಎಲ್ಲ ಸ್ವರೂಪ ಗುಣಗಳನ್ನು ಉಳ್ಳ ಭಗವಂತ ಶ್ರೀ ವೇದವ್ಯಾಸರನ್ನು ಎಲ್ಲರೂ ನಮಸ್ಕರಿಸಿ ನತ್ವ ಪೂಜಿಸಿದರು. ಅಭಿಪೂಜ್ಯ ಶ್ರೇಷ್ಠವಾದ ಪೀಠದಲ್ಲಿ ಅವರು ಕುಳಿತ ಮೇಲೆ ವರಪೀಠ ಗತಸ್ಯ, ಅಂದರೆ ನೀವು ಆಸನ ಅವರಿಗೆ ಇಲ್ಲಿ ಕೂತ್ಕೊಳ್ಳಿ ಅಂತ ಅಷ್ಟು ಹೇಳಿಬಿಟ್ರೆ ಆಗಲಿಲ್ಲ, ಅವರನ್ನು ಕೂರಿಸಿ, ಅಂದರೆ ಅವರು ಆರಾಮಾಗಿ ಕೂತಿದ್ದಾರೆ ಅಂತ ಆದಮೇಲೆ ನಂತರ ಅವರ ಅಪ್ಪಣೆ ಪಡೆದು ಆಜ್ಞಾಮಾದಾಯ ಉಪವಿವಿಶುಹು, ಕುಳಿತುಕೊಂಡರು. ಉಪವಿಶತು ಉತ್ತಿಷ್ಠತು ಅಂತ, ಅಂದರೆ ಶಾಲೆ ಮಕ್ಕಳಿಗೆ ಹೇಳೋದು ಸಂಸ್ಕೃತ ಕ್ಲಾಸ್ನಲ್ಲಿ, ಉತ್ತಿಷ್ಠತು ಅಂದರೆ ಎದ್ದು ನಿಂತುಕೊಳ್ಳಿ, ಸ್ಟ್ಯಾಂಡಪ್ ಅಂದರೆ ಉತ್ತಿಷ್ಠತು, ಕೂತ್ಕೊಳ್ಳಿ ಅಂದರೆ ಉಪವಿಶತು, ಉಪವಿಶತು ಅಂದರೆ ಕೂತ್ಕೊಳ್ಳಿ, ಉಪವಿಶತು ಉತ್ತಿಷ್ಠತು ಅಂತ. ಸೊ ಇಲ್ಲಿ ಉಪವಿವಿಶುಹು ಅಂತೇಳಿದರೆ ಕುಳಿತುಕೊಂಡರು, ಉಪವಿವಿಶುಹು. ನಂತರ ಎಲ್ಲಿ ಸಹಿತಾಹ ತದಂತೆ, ಎಲ್ಲರೂ ಜೊತೆಯಾಗಿ ಕುಳಿತರು, ಅಂದರೆ ಅವರ ಹತ್ತಿರ ಕುಳಿತುಕೊಂಡರು. ಸಮಸ್ತ ಎಂಬುದನ್ನು ಸಮಹತೆ ಎಂದು ವಿಭಾಗಿಸಿ, ಸಮ ಎಂಬ ಶಬ್ದಕ್ಕೆ ಸಮೀಚೀನ, ಮೂಲ ರೂಪ, ಅವತಾರ ರೂಪಗಳಲ್ಲಿ ಸರ್ವಸಮನಾದ ಸಮಸ್ತ ಅಂತೇಳಿದರೆ ಭಗವಂತನ ಮೂಲ ರೂಪದಲ್ಲಿ, ಎಲ್ಲಿ ಅಂತೇಳಿದರೆ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿರುವಂತಹ ಮಹಾವಿಷ್ಣು, ಅಂದರೆ ಲಕ್ಷ್ಮೀದೇವಿ ಕಾಲು ಒತ್ತುತ್ತಾ ಇರುವಂಥದ್ದು. ಸೊ ಆ ಮೂಲ ರೂಪದ ನಾರಾಯಣನಿಗೂ ವೇದವ್ಯಾಸರಿಗೂ ಯಾವುದೇ ರೀತಿಯಲ್ಲಿ ಭೇದ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಹೇಳ್ತದೆ. ಸೊ ಹಾಗೆ ನಂತರ ಇಲ್ಲಿ ಅಂತೆ ಉಪವಿವಿಶುಹು, ಹತ್ತಿರದಲ್ಲಿ ಕುಳಿತುಕೊಂಡರು ಅನ್ನುವಂಥದ್ದು. ಅಂತೆವಾಸಿ ಅಂದರೆ ಶಿಷ್ಯರಾಗಿ, ಅಂದರೆ ವೇದವ್ಯಾಸರು ಬಂದಿದ್ದಾರೆ ಅಂತೇಳಿದ್ರೆ ಅವರ ಮಾತನ್ನು ಕೇಳಲಿಕ್ಕೆ ಉತ್ಸುಕರಾಗಿ, ಹೇಗೆ ಗುರು ಶಿಷ್ಯರಲ್ಲಿ ಪಾಠ ಕೇಳಲಿಕ್ಕೆ ಶಿಷ್ಯರು ಕೂತ್ಕೊಳ್ತಾರೋ ಹಾಗೆ ಪಾಂಡವರೆಲ್ಲರೂ ಕುಳಿತುಕೊಂಡರು ಅನ್ನುವಂಥದ್ದು ಈ ಶ್ಲೋಕ ಮುಗಿತು. 153. ನೆಕ್ಸ್ಟ್ ಶ್ಲೋಕ ಮೇಲಾರೆ. ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ಏವ ವೃಷವಾಯು ಪುರಂದರಾಹಿ ನಾ ಸತ್ಯ ದಸ್ತ್ರ ಸಹಿತ ಇಮ ಏವ ಇಂದ್ರಾಃ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. 154ನೇ ಶ್ಲೋಕ. ವ್ಯಾಸರು ದೃಪದನ ಸಂಶಯವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಅಲ್ಲಿ ಬಂದದ್ದು.
ಅವರು ಹೇಳ್ತಾರೆ ದ್ರುಪದನಿಗೆ, ನಿನ್ನ ಮಗಳಾದ ದ್ರೌಪದಿಯು ಪಂಚದೇವಿ ಸ್ವರೂಪಳಾಗಿದ್ದಾಳೆ. ಆದ್ದರಿಂದ 5 ಜನರಿಗೆ ವಿವಾಹ ಮಾಡಿಕೊಡುವುದು ಅಧರ್ಮವಲ್ಲವೆಂದು ತಿಳಿಸುತ್ತಾರೆ. ಹಾಗೇನೆ ಯುಧಿಷ್ಠಿರಾದಿಗಳ ಸ್ವರೂಪವನ್ನು ಕೂಡ ತಿಳಿಸುತ್ತಾರೆ. ಅವರು ಹೇಳ್ತಾರೆ, ಪಂಚ ಪಾಂಡವರಿಗೆ ಮಗಳನ್ನು ದಾನ ಮಾಡು. ಯಾಕೆಂದರೆ ಯಜ್ಞನಾಮಕ ಹರಿಯಾದ ಪ್ರಾಥಮಿಕ ಇಂದ್ರನ ದೆಸೆಯಿಂದ ಅನಂತರದಲ್ಲಿ ಅಶ್ವಿನಿ ದೇವತೆಗಳಿಂದ ಸಹಿತರಾದ ಯಮನು, ಪ್ರಾಣನು, ಪುರಂದರನು, ಈ ರೀತಿ ಇವರೆಲ್ಲ ಮೊದಲಿನ ಇಂದ್ರರು. ಯಾವತನು ಈಗ ಇರತಕ್ಕ ಇಂದ್ರನು ಅವರೇ ಈ ಪಂಚ ಪಾಂಡವರು ಅಂತ ತಿಳಿ ಹೇಳುತ್ತಾರೆ. ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ಏವ ವೃಷವಾಯು ಪುರಂದರಾಹಿ ನಾಸತ್ಯದಸ್ರಸಹಿತ ಇಮೇ ಏವ ಇಂದ್ರಾಃ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. ಕೃಷ್ಣ ಅಂದರೆ ಎಲ್ಲರೂ ಕೂತಿದ್ದಾರೆ. ಈಗ ಪಾಂಡವರಿಗಿಂತ ಜಾಸ್ತಿ ಅತಿಥಿಯ ಇದು ಯಾರು ಆತಿಥೇಯ ಅಂತ ಹೇಳಿದ್ರೆ ದ್ರುಪದ ರಾಜ. ಇದು ದ್ರುಪದ ರಾಜನ ಆಸ್ಥಾನ. ಸೊ ದ್ರುಪದ ರಾಜ ಆಸ್ಥಾನದಲ್ಲಿ ಪಾಂಡವರು ಹೊರಗಿಂದ ಬಂದವರು, ಅವರು ಅತಿಥಿಗಳು ಅಂತೇಳಿದ್ರೆ ಸತ್ಕಾರ ಎಲ್ಲ ಮಾಡಿದ್ದು ಯಾರು ಅಂತೇಳಿದ್ರೆ ದ್ರುಪದ ರಾಜ ಮಾಡಿದ್ದಾನೆ ಅಂತ. ಸೊ ದ್ರುಪದ ರಾಜ ನಮಸ್ಕಾರ ಮಾಡಿ ಸತ್ಕಾರ ಮಾಡಿ ಪಾಂಡವರ ಜೊತೆಗೆ, ಪಾಂಡವರ ಸಹಿತಾಹ ಅಂದರೆ ಪಾಂಡವರ ಜೊತೆಗೆ, ಆಮೇಲೆ ದ್ರುಪದ ರಾಜ, ಧೃಷ್ಟದ್ಯುಮ್ನ, ದ್ರುಪದ ರಾಜ ಮತ್ತು ಪಾಂಡವರು ಎಲ್ಲ ಕೂತಿದ್ದಾರೆ ಅಂತ. ಸೊ ಆಗ ಯಾರು ಕೃಷ್ಣ ಅಂತೇಳಿದ್ರೆ ವೇದವ್ಯಾಸರು, ವಾಸಿಷ್ಠ ಕೃಷ್ಣರು. ಕೃಷ್ಣ ತದಾ ಆಗ ಹೇಳಿದರು, ವೇದವ್ಯಾಸರು ಹೇಳಿದರು. ಏನಂತ? ಈಗ ಏನಪ್ಪ ಗೊಂದಲ ಅಂತೆ ಗೊತ್ತಿದೆಯಲ್ಲ ಎಲ್ಲರಿಗೆ, ಗೊಂದಲ ಗೊತ್ತಿದೆ. ಈಗ ಗೊಂದಲ ಆಗಿದೆಯಲ್ವಾ ಯಾರಿಗೆ? ದ್ರುಪದ ಮಹಾರಾಜರೇ ಅಂತ ಕೇಳ್ತಾರೆ ವೇದವ್ಯಾಸರು. ಬಹಳ ಗೊಂದಲದಲ್ಲಿ ಇದೆಯಲ್ಲಪ್ಪ. ಹೌದು ಅಂತ. ಹೌದು, ಭಾಳ ಗೊಂದಲದಲ್ಲಿದ್ದೇನೆ. ಸೊ ನೃಪತಿಂ ಅಂದರೆ ದ್ರುಪದ ರಾಜನನ್ನು ಕುರಿತು ಪ್ರತಿದೇಹಿ ಕನ್ಯಾಂ ಮದುವೆ ಮಾಡಿಕೊಡು ಮಗಳನ್ನು. ಪ್ರತಿದೇಹಿ ಕನ್ಯಾಂ, ದೇಹಿ ಅಂದರೆ ಕೊಡು ಅಂತ, ಅಂದರೆ ನನಗೆ ಕೊಡು. ದೇಹಿ ಅಂದರೆ ದೇಹಿ, ಭಿಕ್ಷಾಂ ದೇಹಿ, ನನಗೆ ಭಿಕ್ಷೆಯನ್ನು ಕೊಡು. ಉಪನಯನ ದಿವಸ ಅಮ್ಮನ ಹತ್ರ ಫಸ್ಟಿಗೆ ಭಿಕ್ಷೆ ಕೇಳೋದು. ಏನದು? ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ, ನೀವು ನನಗೆ ಭಿಕ್ಷೆಯನ್ನು ಕೊಡಿ. ದೇಹಿ ಕೊಡಿ, ದೇಹಿ ಅಂದರೆ ಕೇಳುವಂಥದ್ದು. ಸೊ ಪ್ರತಿದೇಹಿ ಅಂತ ಹೇಳಿದರೆ ಮದುವೆ ಮಾಡಿ ಕೊಡು ಅಂತ. ಪ್ರತಿದೇಹಿ ಕನ್ಯಾಂ, ನಿನ್ನ ಮಗಳನ್ನು ದ್ರೌಪದಿಯನ್ನು ಮದುವೆ ಮಾಡಿ ಕೊಡು ಅಂದರೆ ಏನರ್ಥ? ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮದುವೆ ಮಾಡಿ ಕೊಡು ಅಂತ. ಸರ್ವೇಭ್ಯ ಏವ, 5 ಜನರು. ಸರ್ವೇಭ್ಯ ಅಂತ ಹೇಳಿದರೆ 5 ಜನರು ಪಾಂಡವರು. ಸರ್ವೇಭ್ಯ ಅಂತೇಳಿ ಒಬ್ಬರೊಬ್ಬರಿಗಲ್ಲ, ಸರ್ವೇಭ್ಯ 5 ಜನರಿಗೆ. ಸರ್ವೇಭ್ಯ ಅಂತೇಳಿದರೆ ಎಲ್ರಿಗೂ ಅಂತ. ಎಲ್ಲರೂ ಅಂದರೆ ಪಾಂಡವರು 5 ಜನ ಇರುತ್ತಾನೆ. ಸರ್ವೇಭ್ಯ ಏವ ಅಂದರೆ ದ್ರುಪದ ಬಹಳ ಆಶ್ಚರ್ಯದಲ್ಲಿ ನೋಡ್ತಾನೆ. ಏನು ಹೇಳ್ತಾ ಇದ್ದಾರೆ ಭಗವಂತ ಅಂತೇಳಿದರೆ 5 ಜನರಿಗೆ ಮದುವೆ ಮಾಡಿಕೊಡುದ, ಈ ಥರ ಎಲ್ಲಿಯಾದರೂ ನಡೆದಿದೆಯಾ ಅಂತ ಆಶ್ಚರ್ಯಕರವಾಗಿ ಭಗವಂತನ ಮುಖವನ್ನೇ ಎವೆ ಇಕ್ಕದೆ ನೋಡ್ತಾ ಇದ್ದಾರೆ ದ್ರುಪದ ಮಹಾರಾಜರು. ಆಗ ಹೇಳ್ತಾರೆ ವೇದವ್ಯಾಸರು, ವೃಷ ವಾಯು ಪುರಂದರಾಹಿ ನಾಸತ್ಯ ದಸ್ರ ಸಹಿತ. ಏನಪ್ಪ ದ್ರುಪದ ರಾಜ, ಯಾರಂತ ತಿಳ್ಕೊಂಡಿದ್ದೀಯಾ ಇವರನ್ನು? ವೃಷ, ಧರ್ಮರಾಜ ಅಂತ ನೀನು ಯಾರನ್ನು ತಿಳ್ಕೊಂಡಿದ್ದೀಯೋ ಅವನೇ ಯಮಧರ್ಮರಾಯ ವೃಷ. ಆಮೇಲೆ ನೀನು ಯಾರನ್ನು ಭೀಮಸೇನ ಅಂತ ತಿಳ್ಕೊಂಡಿದ್ದೀಯೋ ಅವನೇ ವಾಯುದೇವರು ವಾಯು. ಆಮೇಲೆ ಯಾರನ್ನು ನೀನು ಅರ್ಜುನ ಅಂತ ತಿಳ್ಕೊಂಡಿದ್ದೀಯೋ ಅವನೇ ಪುರಂದರ ಇಂದ್ರ. ಆಮೇಲೆ ನೀನು ಯಾರು ಇವರನ್ನು ನಕುಲ ಸಹದೇವ ಅಂತ ತಿಳ್ಕೊಂಡಿದ್ದೀಯೋ ಅವರು ನಾಸತ್ಯ ದಸ್ರ ಅಶ್ವಿನಿ ದೇವತೆಗಳು ಸಹಿತ ಅಂತೇಳಿದರೆ ಈ ಅಷ್ಟು ಜನರಿಗೆ ಅವರು ತಾನೇ ಮದುವೆ ಮಾಡಿಕೊಳ್ಳುವುದು. ಅವರನ್ನು ನೀನು ಏನು ಪಾಂಡವರು ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ತಿಳಿಬೇಡ. ಅವರನ್ನು ನೀನು ವೃಷ ಯಮಧರ್ಮರಾಯ, ವಾಯು ವಾಯುದೇವರು, ಪುರಂದರ ಇಂದ್ರ, ನಾಸತ್ಯ ದಸ್ರ ಅಶ್ವಿನಿ ದೇವತೆಗಳು ಅಂತ ತಿಳಿ.
5 ದೇವತೆಗಳು ನಿನ್ನ ಮಗಳನ್ನು ಮದುವೆ ಮಾಡಿಕೊಳ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಇಮೇ ಏವ ಇಂದ್ರಾಹ, ಈ ದೇವತೆಗಳು ಯಾರು ಅಂತ ತಿಳ್ಕೊಂಡಿದ್ದಿ? ಮುಂದೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಇವರು ಇಂದ್ರರಾಗಿದ್ದರು. ಒಂದೊಂದು ಮನ್ವಂತರದಲ್ಲಿ ಒಬ್ಬರೊಬ್ಬರು ಇಂದ್ರರು. ಇವರು ಇಷ್ಟೂ ಜನ ಇಂದ್ರರಾಗಿದ್ದವರು. ಪೂರ್ವೇಚ ಸಂಪ್ರತಿತನಶ್ಚ ಪಶ್ಚಾತ್, ಅಂದರೆ ಕೆಲವರು ಪೂರ್ವದಲ್ಲಿ, ಪೂರ್ವ ಅಂದರೆ ಮೊದಲು, ಕೆಲವರು ಸಂಪ್ರತಿತನ, ಕೆಲವರು ಈಗ ವರ್ತಮಾನದಲ್ಲಿ, ಇನ್ನು ಕೆಲವರು ಪಶ್ಚಾತ್ ಆನಂತರದಲ್ಲಿ. ಅಂದರೆ ಯಾರ ಪೂರ್ವ, ಯಾರ ಪಶ್ಚಾತ್, ಯಾರ ವರ್ತಮಾನ ಅಂತ ಕೇಳಿದರೆ ಹರೇರಿಹಿ. ಹರೇ ಅಂತ ಹೇಳಿದರೆ ಆ ಮಹಾವಿಷ್ಣು ಯಜ್ಞನಾಮಕ ಇಂದ್ರನಾಗಿದ್ದ. ಯಜ್ಞನಾಮಕ ಇಂದ್ರ, ಆ ಯಜ್ಞನಾಮಕ ಹರಿ ಅಂತೇಳಿದರೆ, ಯಜ್ಞನಾಮಕ ಹರಿ ಅಂದರೆ ಯಜ್ಞನಾಮಕ ಭಗವಂತ. ಸೊ ಯಜ್ಞನಾಮಕ ಭಗವಂತ ಇಂದ್ರನಾಗಿದ್ದ ಒಂದು ಮನ್ವಂತರದಲ್ಲಿ. ಅದರ ಹಿಂದೆ ಮುಂದೆ ಎಲ್ಲ ಇವರೇ ಇಂದ್ರರಾಗಿದ್ದವರು. ಆದ್ದರಿಂದ ಇವರು ಶ್ರೇಷ್ಠ ದೇವತೆಗಳು. ಇಂದ್ರರಾಗಿದ್ದವರು ಅಂತೇಳಿದರೆ ಸಾಮಾನ್ಯದ ದೇವತೆಗಳಲ್ಲ, ದೇವತೆಗಳಲ್ಲಿಯೂ ಕೂಡ ಅಗ್ರಗಣ್ಯರು. ಬಹಳ ಅಂತೇಳಿದರೆ ನೀನು ಬಹಳ ಗೌರವದಿಂದ ನೋಡಿಕೊಳ್ಬೇಕು ಇವರನ್ನು. ಇವರು ಸಾಮಾನ್ಯದವರಲ್ಲಪ್ಪ, ಇವರು ಬಹಳ ಶ್ರೇಷ್ಠ ದರ್ಜೆಯ ದೇವತೆಗಳು. ನಿನಗೆ ಅಳಿಯಂದಿರಾಗಿ ಸಿಗ್ತಾ ಇದ್ದಾರೆ, ಮದುವೆ ಮಾಡಿಕೊಡು, ಏನು ನಿಂದು ಯೋಚನೆ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಅಂತೇಳಿದರೆ ನೋಡು, ನೀನು ತಿಳ್ಕೊಂಡ ಹಾಗೆ ಇವರು ಸಾಮಾನ್ಯ ಅಲ್ಲ. ಅಂದರೆ ನಿನ್ನೆವರೆಗೆ ತಿಳ್ಕೊಂಡಿದ್ದಿ ಬ್ರಾಹ್ಮಣರು ಅಂತ, ಇವತ್ತು ತಿಳ್ಕೊಂಡೆ ಏನಂತ ಹೇಳಿದರೆ ಓ ಇವರು ಪಾಂಡವರು ಅಂತ. ಈಗ ನಿನಗೆ ನಾನು ಹೇಳ್ತಾ ಇದ್ದೇನೆ, ಅಷ್ಟೇ ಅಲ್ಲ, ಇವರು ದೇವತೆಗಳು. ದೇವತೆಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠರಾದ ಇಂದ್ರರಾಗಿ ಮೆರೆದವರು, ಒಂದೊಂದು ಮನ್ವಂತರಕ್ಕೆ ಅಧಿಪತಿಗಳಾಗಿ ಮೆರೆದವರು ಇವರು. ಸೊ ಇವರಿಗೆ ನೀನು ಮದುವೆ ಮಾಡಿಕೊಡೋದು ನಿನ್ನ ಮಗಳನ್ನು ಅಂತ ಹೇಳಿದ್ರೆ ಮಹಾ ಸೌಭಾಗ್ಯ ಅಂತ ತಿಳಿಬೇಕು. ಗೊಂದಲ ಯಾಕೆ ಮಾಡಿಕೊಂಡಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಆಗ ಹೇಳ್ತಾರೆ ಶ್ರೀ ವೇದವ್ಯಾಸರು ದ್ರುಪದನಿಗೆ ಹೇಳಿದರು, ನೀನು ಇವರೆಲ್ಲರಿಗೂ ಸರ್ವೇಭ್ಯ ಏವ ಕನ್ಯೆಯನ್ನು ನೀಡು, ಕನ್ಯಾಂ ಪ್ರತಿದೇಹಿ. ಇವ್ರನ್ನ ಯಾರಂತ ತಿಳ್ಕೊಂಡಿದ್ದಿ? ಇವರು ಯಮಧರ್ಮರಾಯ, ವಾಯುದೇವರು, ಇಂದ್ರ ಅಂದರೆ ದೇವೇಂದ್ರ ಮತ್ತು ಅಶ್ವಿನಿ ದೇವತೆಗಳಪ್ಪ. ಏನಂತ ತಿಳ್ಕೊಂಡಿದ್ದಿ? ಇವರೆಲ್ಲ ಇಂದ್ರರುಗಳು. ಕೆಲವರು ಯಜ್ಞನಾಮಕ ಹರಿಯ ಹಿಂದಿನವರು, ಕೆಲವು ಈಗಿನವರು, ಕೆಲವರು ಆ ಬಳಿಕದವರು, ಪಶ್ಚಾತ್ ಕೆಲವರು ಹಿಂದಿನವರು ಅಂತ ಹೇಳಿದರೆ ಎಲ್ಲ ಯಜ್ಞನಾಮಕ ಹರಿಯ ಹಿಂದಿಂದ ಮುಂದಿಂದ ಇಂದ್ರರಾಗಿದ್ದವರು ಇವರು. ಯಜ್ಞನಾಮಕ ಹರಿ ಅವನು ಒಂದು ಮನ್ವಂತರದಲ್ಲಿ ಇಂದ್ರನಾಗಿದ್ದ. ಅಂದರೆ ಅಷ್ಟು ಅದೇ ಸಾಮರ್ಥ್ಯ ಹೊಂದಿರುವಂಥ ದೇವತೆಗಳಪ್ಪ ಅಂತೇಳಿದ್ರೆ ಈ ರೀತಿ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಶ್ರೀ ವೇದವ್ಯಾಸರು ಪಾಂಡವರ ಸ್ವರೂಪವನ್ನು ಅವರೆಲ್ಲ ಇಂದ್ರ ಪದವಿಯಲ್ಲಿದ್ದವರು ಎಂದು ತಿಳಿಸಿಕೊಡ್ತಾ ಇದ್ದಾರೆ. ಅರ್ಜುನನಂತೂ ಈಗ ಇಂದ್ರ ಪದವಿಯಲ್ಲಿ ಇರುವವನು. ಅರ್ಜುನ ಅಂದರೆ ಯಾರು? ದೇವೇಂದ್ರ. ದೇವೇಂದ್ರ ಅಂದರೆ ದೇವಲೋಕದ ಒಡೆಯ. ಯಾರು ಈಗ? ದೇವೇಂದ್ರ. ಈಗ ದೇವೇಂದ್ರನೇ ಅಲ್ವ, ಅವನ ಅಂಶನೇ ಈ ಅರ್ಜುನ. ಸೊ ಉಳಿದವರೆಲ್ಲರೂ ಒಂದು ಹಿಂದಿಂದ ಒಂದು ಮುಂದಿಂದ ಇಂದ್ರ ಪದವಿಯಲ್ಲಿ ಇದ್ದವರೇ. ಹೀಗೆ ಅವರು 5 ಕೂಡ ಇಂದ್ರರು ಎಂದು ತಿಳಿಸುವಂಥ ಭಾಗ ಮಹಾಭಾರತದಲ್ಲಿ ಆದಿಪರ್ವತದಲ್ಲಿ ಪಂಚೇಂದ್ರ ಉಪಾಖ್ಯಾನ ಅಂತ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ 154ನೇ ಶ್ಲೋಕ ಆಗಿ 155ನೇ ಶ್ಲೋಕ ಮುಗಿಸಿಬಿಡುವ ವೈರರೇ. ಯೇಷಾಂ ಸ್ತ್ರೀಯಶ್ಚ ನಿಖಿಲ ಅಪಿಕೈಕ ಉದ್ರೀತವೈವ ನತೋತ್ರ ವಿರುದ್ಧತಾಹಿ ಇತ್ಯುಕ್ತವತ್ಯಪಿ ಯದಾ ದ್ರುಪದಶ್ಚಕಾರ ಸಮಾಧಿನೀಂನ ನಿಯಮೇನ ಮತಃ ಕೃಷ್ಣಃ. 155ನೇ ಶ್ಲೋಕ.
ಈ ಪಂಚಪಾಂಡವರ ಎಲ್ಲಾ ಸ್ತ್ರೀಯರು ಕೂಡ ಒಂದೇ ಶರೀರ ಉಳ್ಳವರಾಗಿ ನಿನ್ನ ಮಗಳಾಗಿ ಹುಟ್ಟಿದ್ದಾರೆ. ಆದ್ದರಿಂದ ಐವರ ಪಾಣಿಗ್ರಹಣ ವಿಷಯದಲ್ಲಿ ಧರ್ಮ ವಿರೋಧವಿಲ್ಲ ಎಂಬುದಾಗಿ ವ್ಯಾಸರು ಹೇಳುತ್ತಾರೆ. ಆದರೂ ಕೂಡ ಯಾವಾಗ ದೃಪದನು ಸಮ್ಮತಿಯುಕ್ತವಾದ ಅಂದರೆ ಇವರಿಗೆ ಮಗಳನ್ನು ಕೊಡಬಹುದೆಂಬ ಬುದ್ಧಿಯನ್ನು ಮಾಡಲಿಲ್ಲವೋ ಆಗ ವ್ಯಾಸರು ದೃಪದರಾಜರನ್ನು ಕುರಿತು ಮುಂದೆ ಹೇಳುವ ಮಾತನ್ನು ಹೇಳುತ್ತಾರೆ. ಯೇಷಾಂ ಶ್ರಿಯಶ್ಚ ನಿಖಿಲ ಅಪಿ ಚೈಕದೇಹಾಃ ಪುತ್ರೀ ತವೈವ ನತೋತ್ರ ವಿರುದ್ಧತಾ ಹಿ ಇತ್ಯುಕ್ತವತಿ ಅಪಿ ಯದಾ ದೃಪದಶ್ಚಕಾರ ಸಂವಾದಿನೀಂ ನ ಧಿಯಂ ಏನಂ ಅತಾಹ ಕೃಷ್ಣಃ. ಈಗ ದೃಪದರಾಜನಿಗೆ ಮತ್ತೆ ಹೇಳ್ತಾ ಇದ್ದಾರೆ ವೇದವ್ಯಾಸರು, ನೋಡಪ್ಪ, ಅಳಿಯಂದಿರ ಬಗ್ಗೆ ನಾನು ಹೇಳಿ ಆಯಿತು, ಇನ್ನು ನಿನ್ನ ಮಗಳ ಬಗ್ಗೆ ಕೇಳು. ನೀನು ಯಾರನ್ನು ನಿನ್ನ ಮಗಳು ಅಂತ ತಿಳ್ಕೊಂಡಿದ್ದೀಯಾ ಅಂತೇಳಿದರೆ ಯಜ್ಞಕುಂಡದಿಂದ ಎದ್ದು ಬಂದವಳು ಅನ್ನುವಂಥದ್ದು ನಿನಗೂ ಗೊತ್ತಿದೆ. ಅಂದರೆ ಭಗವಂತನೇ ನಿನಗೆ ಏನು ಅರ್ಜುನನಿಗೆ ಮದುವೆ ಮಾಡಿ ಕೊಡು ಅಂತ ಮಗಳನ್ನು ಯಜ್ಞಕುಂಡದಿಂದ ಕೊಟ್ಟಿದ್ದಾನೆ. ಅದು ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನೂ ಅಲ್ಲ, ನೀನು ತಿಳ್ಕೊಳ್ಳಿಕ್ಕುಂಟು, ಬಹಳ ತಿಳ್ಕೊಳ್ಳಿಕ್ಕಿದೆ. ಏನಂದರೆ ಯೇಷಾಂ ಶ್ರಿಯಶ್ಚ ನಿಖಿಲಾಹ, ಎಷ್ಟು ಜನ ಸ್ತ್ರೀಯರು ನಿನ್ನ ಮಗಳ ಶರೀರದ ಒಳಗೆ ಇದ್ದಾರೆ ಅಂತ ಗೊತ್ತಿದೆಯಾ ನಿನಗೆ? ಯೇಷಾಂ ಇವರೆಲ್ಲ, ಶ್ರಿಯಶ್ಚ ನಿಖಿಲಾಹ ಲಕ್ಷ್ಮೀ ಸ್ವರೂಪರಾದ ಸ್ತ್ರೀಯರು ಇದ್ದಾರೆ. ಯಾಕಂದರೆ ಈಗ ಮಗಳು ಮದುವೆಗೆ ರೆಡಿಯಾಗಿದ್ದಾಳೆ ಅಂತ ಹೇಳಿದ್ರೆ ಅವಳು ಲಕ್ಷ್ಮಿ, ಆಮೇಲೆ ಅಳಿಯಂದಿರೆಲ್ಲ ನಾರಾಯಣ ಸ್ವರೂಪರು. ಸೊ ಶ್ರೀಯ ಅಂತ ಕೊಟ್ಟರು. ಲಕ್ಷ್ಮೀ ಸ್ವರೂಪದ ಎಲ್ಲ ಸ್ತ್ರೀಯರು ನಿನ್ನ ಮಗಳ ಒಳಗೆ ಇದ್ದಾರೆ. ನಿಖಿಲ ಅಂದರೆ ಎಲ್ಲರೂ ಸೇರಿ, ಅಪಿ ಚ ಏಕದೇಹ, ಅವರೆಲ್ಲ ಸೇರಿ ನಿನ್ನ ಮಗಳು ಒಂದು ದೇಹ ಆಗಿದ್ದಾಳೆ. ಅಂದರೆ ದೇಹ ಒಂದು, ಜನ ಸುಮಾರು ಜನ ಇದ್ದಾರೆ ಅದರಲ್ಲಿ. ಪುತ್ರಿ ತವೈವ, ನಿನ್ನ ಪುತ್ರಿ, ತವ ಪುತ್ರಿ, ನಿನ್ನ ಪುತ್ರಿ, ಏವ ಏನಂತ ತಿಳ್ಕೊಂಡಿದ್ದಿ, ನ ತತ ಅತ್ರ ವಿರುದ್ಧತಾ ಹಿ, ನಿನ್ನ ಎಂತೇಳಿದ್ರೆ ಮಗಳಲ್ಲಿ 5 ಜನ ಇದ್ದಾರೆ. ಸೊ ಅಂತೇಳಿದರೆ ಇವರೆಲ್ಲ ಯಾರಿಗೆ ಇಷ್ಟು ಜನ ಇಲ್ಲಿದ್ದಾರಲ್ವ, ಯಮಧರ್ಮರಾಯ ಇದ್ದಾನೆ, ವಾಯುದೇವರಿದ್ದಾರೆ, ದೇವೇಂದ್ರ ಇದ್ದಾನೆ, ಅಶ್ವಿನಿ ದೇವತೆಗಳಿದ್ದಾರೆ. ಅವರೆಲ್ಲ ನಿನ್ನ ಮಗಳ ಒಳಗೆ ಅವರವರ ಹೆಂಡತಿಯರನ್ನು ಮದುವೆ ಆಗ್ತಾರೆ. ಅಂದರೆ ಯಮಧರ್ಮರಾಯನ ಹೆಂಡತಿ ಶ್ಯಾಮಲಾದೇವಿ ನಿನ್ನ ಮಗಳಲ್ಲಿದ್ದಾಳೆ. ಆಮೇಲಿಂದ ಆ ಭೀಮಸೇನ ಅಂತೇಳಿದರೆ ವಾಯುದೇವರ ಹೆಂಡತಿ ಭಾರತೀ ದೇವಿ ಈ ದ್ರೌಪದಿಯಲ್ಲಿದ್ದಾಳೆ. ಹಾಗೆ ಪುರಂದರ ಯಾರು ದೇವೇಂದ್ರ ಅವನ ಹೆಂಡತಿ ಶಚೀದೇವಿ ಅವಳು ನಿನ್ನ ಮಗಳಲ್ಲಿದ್ದಾಳೆ. ಅಶ್ವಿನಿ ದೇವತೆಗಳ ಹೆಂಡತಿ ಉಷಾದೇವಿ ಅವಳು ನಿನ್ನ ಮಗಳಲ್ಲಿದ್ದಾಳೆ. ಅಂತೇಳಿದರೆ ನೀನೇನು ಯೋಚನೆ ಮಾಡಬೇಡ, ಈ ಅವರು ಯಾರನ್ನು ಮದುವೆ ಆಗ್ತಾರಂತ ಅವರವರ ಹೆಂಡತಿಯರನ್ನು ನಿನ್ನ ಮಗಳಲ್ಲಿ ಅವರೆಲ್ಲ ಇರುವ ಕಾರಣ ಮದುವೆ ಆಗ್ತಾ ಇದ್ದಾರೆ. ಅಂತೇಳಿದರೆ ಅವರೆಲ್ಲ ಅಯ್ಯೋ 5 ಜನ ನನ್ನ ಮಗಳನ್ನು ಮದುವೆ ಆಗ್ತಾರೆ ಅಂತ ಗೊಂದಲ ಮಾಡಿಕೊಳ್ಬೇಡ. ಅವರೆಲ್ಲ ಅವರವರ ಹೆಂಡತಿಯರೆಲ್ಲ ನಿನ್ನ ಮಗಳಲ್ಲೇ ಇದ್ದಾರೆ. ಏಕದೇಹ, ಅವರ ಹೆಂಡತಿಯಂದಿರು. ಯೇಷಾಂ ಈ ದೇವತೆಗಳ ಶ್ರಿಯ ಹೆಂಡತಿಯಂದಿರು, ಲಕ್ಷ್ಮೀ ಸ್ವರೂಪಿಯಾದ ಹೆಂಡತಿಯಂದಿರು ಯಾರಿದ್ದಾರೆ? ಶ್ರಿಯಶ್ಚ ನಿಖಿಲಾಹ, ಅವರ ಹೆಂಡತಿಯಂದ್ರನ್ನೇ ಅವರು ಮದುವೆ ಆಗ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಎಣಿಸ್ಕೋಬೇಡ, ನಿನ್ನ ಮಗಳಲ್ಲೇ ಇದ್ದಾರೆ. ಅಪಿ ಚ ಏಕದೇಹ, ನಿನ್ನ ಮಗಳ ಒಂದೇ ಶರೀರದಲ್ಲಿ ಅವರ ಹೆಂಡತಿಯರೆಲ್ಲ ಇದ್ದಾರಪ್ಪ. ಸೊ ಪುತ್ರಿ ತವೈವ, ನೀನೆಣಿಸಿದ್ದಿ ನಿನ್ನ ಮಗಳು ಒಬ್ಬಳು ಅಂತ. ನಿನ್ನ ಮಗಳಲ್ಲಿ ಅವರ ಎಲ್ಲ ಹೆಂಡತಿಯಂದರೂ ಇರೋ ಕಾರಣ ಅವರು ಅವರ ಹೆಂಡತಿಯನ್ನು ಮದುವೆ ಆಗ್ತಾರೆ. ನಿನಗೇನು ಯೋಚನೆ ಬೇಡ, ಗೊಂದಲ ಬೇಡ. ನ ತತ್ರ ನ ತಥೋ ಅತ್ರ, ಆದ್ದರಿಂದ ತತಃ ಆದ್ದರಿಂದ, ನ ಅತ್ರ ವಿರುದ್ಧತ, ಯಾವುದೇ ರೀತಿಯ ವಿರುದ್ಧ ಅಂದರೆ 5 ಜನ ಒಬ್ಬಳನ್ನು ಮದುವೆ ಆಗೋದಂತ ಇದೆಯಾ ಅಂತ ಕೇಳಿದರೆ ಇದು ಸನ್ನಿವೇಶ ಬೇರೆ.
ಅವರ ಹೆಂಡತಿಯರು ನಿನ್ನ ಮಗಳ ಶರೀರದಲ್ಲಿ ಇರುವ ಕಾರಣ ಅವರೆಲ್ಲ ನಿನ್ನ ಮಗಳನ್ನು ಮದುವೆ ಆಗ್ತಾ ಇದ್ದಾರೆ, ಅವರವರ ಹೆಂಡತಿಯರನ್ನು ಪಡಿಲಿಕ್ಕೋಸ್ಕರ ಅಂತ ತಿಳ್ಕೋ. ಯಾವುದೇ ವಿರುದ್ಧತಾ ಇಲ್ಲ, ಯಾವುದೇ ಗೊಂದಲ ಇಲ್ಲ ಅಂತ. ವಿರುದ್ಧತಾ ಅಂತೇಳಿದರೆ ಲೋಕನೀತಿಗೆ ವಿರುದ್ಧವಾಗಿ ಏನು ಗೊಂದಲ ಆಗಿದೆಯೋ ದೃಪದ ರಾಜನಿಗೆ ಅದು ಬೇಕಾಗಿಲ್ಲ. ನ ತತ್ರ ವಿರುದ್ಧತಾ ಇತ್ಯುಕ್ತವತಿ. ಈ ರೀತಿ ವಾಸಿಷ್ಠ ಕೃಷ್ಣರು ಹೇಳಿದಾಗ ಇತಿ ಉಕ್ತವತಿ ಅಪಿ, ಇಷ್ಟು ಹೇಳಿದರೂ ದೃಪದ ರಾಜನಿಗೆ ಆಗ್ತಾ ಇದೆ, ಏನು ನೀವು ಹೇಳಿದ್ರಿ ಹೌದು, ಆದರೂ 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 ಅಂತ ಹೋಗಲೇ ಇಲ್ಲ. ಇತಿ ಉಕ್ತವತಿ ಅಪಿ, ಭಗವಂತ ವೇದವ್ಯಾಸರೇ ಬಂದು ಎಲ್ಲ ವಿಷಯ ಹೇಳಿದರೂ ಯದಾ ದೃಪದಃ ಏನು ಚಕಾರ ಸಂವಾದಿನೀಂ ನ ಧಿಯಂ. ದೃಪದ ಚಕಾರ ಅಂತೇಳಿದರೆ ಮಾಡಿದ, ಏನು ಮಾಡಿದ? ಸಂವಾದಿನೀಂ ನ ಧಿಯಂ. ಧಿಯಂ ಅಂದರೆ ಬುದ್ಧಿ, ಸಂವಾದಿನೀಂ ಅಂತೇಳಿದರೆ ಆಯಿತು ಅಂತ ಒಪ್ಪಿಕೊಳ್ಳುವಂಥ ಸ್ಥಿತಿ, ಅದು ಸಂವಾದಿನೀಂ. ಸಂವಾದ ಅಂತೇಳಿದರೆ ಏನು ಇದು ವೇದವ್ಯಾಸರು ಹೇಳಿದರು, ಅದಕ್ಕಿನ್ನೇನು ಯಾವ ಪ್ರಮಾಣವೂ ಬೇಡ. ವೇದವ್ಯಾಸರು ಹೇಳಿದರೆ ಅದೆಲ್ಲ ಪ್ರಮಾಣಪೂರ್ವಕ ಹೇಳಿರ್ತಾರೆ, ಎಲ್ಲ 100% ಸತ್ಯನೇ ಹೇಳಿರ್ತಾರೆ. ಹಾಗಾದರೆ ಎಲ್ಲ ಸತ್ಯ ಆದರೂ ಕೂಡ ನ ಧಿಯಂ ಸಂವಾದಿನಿ, ದೃಪದ ರಾಜರ ಮನಸ್ಸು ಮಾತ್ರ ಒಪ್ಪುತ್ತಾ ಇಲ್ಲ. ನ ಧಿಯಂ ಸಂವಾದಿನಿ, ಧಿಯ ಬುದ್ಧಿ, ಬುದ್ಧಿ ನ ಸಂವಾದಿನಿ ಒಪ್ಪುತ್ತಾ ಇಲ್ಲ ಅನ್ನುವಂಥದ್ದು ವೇದವ್ಯಾಸರಿಗೆ ಗೊತ್ತಾಗೋಯ್ತು. ಇವನಿಗೆ ನಾನು ಇಷ್ಟು ಹೇಳಿದ್ದು ಕೂಡ ಆದರೂ ಸಮ್ಮತಿ ಆಗ್ತಾ ಇಲ್ಲ. ಯಾಕಂತೇಳಿದರೆ ಬಹಳ ತಲೆಬಿಸಿಯಲ್ಲೇ ಇದ್ದಾನೆ ಇನ್ನೂ ಕೂಡ ದೃಪದ ರಾಜ ಅಂತ. ಏನಂ ಅಥ, ನೋಡಿದರು ಯಾರು? ವೇದವ್ಯಾಸರು ದೃಪದ ರಾಜನನ್ನು. ಏನಂ ಅಥ, ಆಗ, ಆಹ ಕೃಷ್ಣ, ವೇದವ್ಯಾಸರು ಮತ್ತೆ ಒಂದು ಮಾತು ಹೇಳಿದರು. ಏನು ಹೇಳಿದರು ಆಮೇಲೆ ನೋಡುವ. ಈಗ 155ನೇ ಶ್ಲೋಕ ನೋಡಪ್ಪ. ದೃಪದ ರಾಜ ಯೇಷಾಂ ಸ್ತ್ರೀಯಶ್ಚ, ಇಲ್ಲಿ 5 ಜನ ಪಾಂಡವರು ಕೂತಿದ್ದಾರೆ. ನೀನು ಯಾರೆಲ್ಲ ಪಾಂಡವರು ಅಂತ ಎಣಿಸಿದ್ಯೋ ಅವರೆಲ್ಲ ಶ್ರೇಷ್ಠ ದರ್ಜೆಯ ಮನ್ವಂತರಗಳಲ್ಲಿ ಇಂದ್ರರಾಗಿ ಮೆರೆದ ಏನು ಅಗ್ರಗಣ್ಯರು, ದೇವತೆಗಳು. ಅವರ ಪತ್ನಿಯರೆಲ್ಲ ಯೇಷಾಂ ಸ್ತ್ರೀಯ ನಿಖಿಲ, ಎಲ್ಲರೂ ಕೂಡ ಏಕದೇಹ, ನಿನ್ನ ಮಗಳ ಒಂದೇ ದೇಹದಲ್ಲಿ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ನಿನ್ನ ಮಗಳ ಶರೀರ ಆಗಿರೋದು. ಆದ್ದರಿಂದ ಈಗ ಇವರು 5 ಜನ ಮದುವೆ ಆಗ್ತಾರೆ ಅನ್ನುವ ವಿಷಯದಲ್ಲಿ ಯಾವುದೇ ಸರ್ವಥಾ ವಿರೋಧ ಇಲ್ಲ. ಅತ್ರ ನ ವಿರುದ್ಧತಾ, ಯಾವುದೇ ರೀತಿಯ ಗೊಂದಲ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗಿಯೇ ಇದೆ. ಹೀಗೆ ವೇದವ್ಯಾಸರು ತಿಳಿಸಿದರೂ ಇತ್ಯುಕ್ತವತಿ ಅಪಿ, ಇಷ್ಟು ತಿಳಿಸಿದರೂ ಕೂಡ ದೃಪದ ನ ಧಿಯಂ ಸಂವಾದಿನೀಂ ಚಕಾರ, ದೃಪದ ಧಿಯಂ ಬುದ್ಧಿ ನ ಸಂವಾದಿನೀಂ ಚಕಾರ, ಒಪ್ಪಿಕೊಳ್ಳುವ ಒಂದು ಆಯಿತು ಅಂತ ಹೇಳುವ ಸ್ಥಿತಿಗೆ ತಲುಪಲೇ ಇಲ್ಲ ದೃಪದ ರಾಜರು. ಅಂತೇಳಿದರೆ ಇನ್ನೂ ಸಹ ಅಂದರೆ ಗಲ್ಲಕ್ಕೆ ಕೈ ಇಟ್ಟು ಅಂತ ಹೇಳ್ತಾ ಇದ್ದಾರೆ. ಅಂತೇಳಿದರೆ ಏನು ಸರಿ ಆಗಲಿಲ್ಲ ದೃಪದ ರಾಜರಿಗೆ ಅಂತ ಗೊತ್ತಾದಾಗ ವೇದವ್ಯಾಸರು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಮುಂದಿಂದ ಹೀಗೆ: ಯಮಧರ್ಮರಾಯ ಮೊದಲಾದವರ ಪತ್ನಿಯರಾದ ಶ್ಯಾಮಲಾದೇವಿ, ಭಾರತೀದೇವಿ, ಶಚೀದೇವಿ, ಉಷಾದೇವಿ ಒಟ್ಟಾಗಿ ಒಂದೇ ದೇಹದಲ್ಲಿ ದೃಪದನ ಮಗಳಾಗಿ ಜನಿಸಿದ್ದಾರೆ ದ್ರೌಪದಿಯ ರೂಪದಲ್ಲಿ. ಅವರು ಹಾಗೆ ಯಾಕೆ ಜನಿಸಿದರು ಅನ್ನುವಂಥದ್ದನ್ನು ಬಹಳ ವಿಸ್ತೃತವಾಗಿ ಮಧ್ವಾಚಾರ್ಯರು ನಮಗೆ ಮೊದಲೇ ತಿಳಿಸಿದ್ದಾರೆ. ದೃಪದನಿಗೆ ಗೊಂದಲ ಇದೆ, ನಮಗೆ ಯಾವ ಗೊಂದಲ ಇಲ್ಲ. ಯಾಕಂದರೆ ಮಧ್ವಾಚಾರ್ಯರು ಎಲ್ಲ ತಿಳಿಸಿಬಿಟ್ಟಿದ್ದಾರೆ. ಆದ ಕಾರಣ ಸೊ ಇಲ್ಲಿ ಒಂದು ಗೊಂದಲ ಆಗ್ಬೋದು, ಏನಂದರೆ ಆ ಪಾರ್ವತಿದ್ದು ಸುದ್ದಿ ಹೇಳಲೇ ಇಲ್ಲ ಅಂತ. ಸೊ ದ್ರೌಪದಿ ದೇಹದಲ್ಲಿ ಪಾರ್ವತಿ ಇರುವ ವಿವರವನ್ನು ಇಲ್ಲಿ ಪ್ರಸ್ತಾಪಿಸಿಯೇ ಇಲ್ಲ. ಯಾಕೆಂದರೆ ಅವಳು ಒಬ್ಬಳು, 5 ಕನ್ಯೆಯರಲ್ಲಿ ಅವಳೊಬ್ಬಳು. ಆದರೆ
ಅವಳಿಗೆ ಮತ್ತು ಈ ವಿವಾಹಕ್ಕೆ ಏನು ಸಂಬಂಧ ಇಲ್ಲ. ಅವಳ ಗಂಡ ರುದ್ರದೇವರು ಮತ್ತು ಪಾರ್ವತಿ ಒಟ್ಟಾಗುವುದೇ ಬೇಡ ಅಂತ ಬ್ರಹ್ಮದೇವರು ಶಾಪ ಕೊಟ್ಬಿಟ್ಟಿದ್ದಾರೆ. ಆದ ಕಾರಣ ರುದ್ರದೇವರಿಗೆ ಚಾನ್ಸೇ ಇಲ್ಲ, ದ್ರೌಪದಿಯ ಹತ್ತಿರ ಸುಳಿಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಪಾರ್ವತಿ ಪೆಚ್ಚು ಮೋರೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದಾಳೆ. ನಾನು ಮೌನಿ, ನಾನು ತಪಸ್ಸು ಮಾಡ್ತೇನೆ ಒಳಗಿಂದ ಕೂತ್ಕೊಂಡು ಅಂತ ಇದ್ದಾಳೆ. ಹೀಗೆ ಈ ದೇಹದೊಳಗಿರುವ ಒಬ್ಬೊಬ್ಬ ದೇವತಾ ಸ್ತ್ರೀಗೂ ಅವರ ನಿಯತ ಪತಿಯೊಂದಿಗೆ ನಡೆಯುವ ಶಾಸ್ತ್ರೋಕ್ತ ವಿವಾಹ. ಆದ್ದರಿಂದ ಯಾವುದೇ ವಿಧವಾದ ಧರ್ಮ ವಿರೋಧಕ್ಕೆ ಅವಕಾಶ ಇಲ್ಲ ಅಂತ ದ್ರುಪದ ಮಹಾರಾಜರು ಹೇಳಿದರು. ಯಾರು ವೇದವ್ಯಾಸರು ಹೇಳಿದರು ದ್ರುಪದ ಮಹಾರಾಜನಿಗೆ ಅನ್ನುವಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.